ಸಿಎಂ ಸಿದ್ದರಾಮಯ್ಯರ ತವರು ಜಿಲ್ಲೆಯಲ್ಲೇ ಪರಮೇಶ್ವರ್ ಪರ ಘೋಷಣೆ ಮೊಳಗಿದೆ. ದಲಿತ ಸಿಎಂಗಾಗಿ ಅಭಿಮಾನಿಗಳ ಆಗ್ರಹ ವ್ಯಕ್ತವಾಗಿದೆ. ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ರನ್ನ ಸಿಎಂ ಮಾಡುವಂತೆ ಸಿಎಂ ಸಿದ್ದರಾಮಯ್ಯರ ತವರು ಜಿಲ್ಲೆಯಲ್ಲೇ ಆಗ್ರಹ ಕೇಳಿ ಬಂದಿದೆ. ಮೈಸೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿಗಳು ಸುದ್ದಿಗೋಷ್ಠಿಯನ್ನು ನಡೆಸಿ ಇಂತಹದ್ದೊಂದು ಒತ್ತಾಯ ಮಾಡಿದ್ದಾರೆ. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದ ಪರಮ ಅಭಿಮಾನಿಗಳು ಮೈಸೂರಿಗೆ ನೀವೇ ಲೀಡರ್ ಆಗಬೇಕು ಅನ್ನೋದು ನಿಮ್ಮ ಭ್ರಮೆ, ಅಹಿಂದ ಅಂತ ಹೇಳಿ ಅಧಿಕಾರ ನೀವು ತಗೊಳ್ಳೋದಲ್ಲ, ಬದಲಾಗಿ ನಮಗೂ ಅಧಿಕಾರ ಕೊಡಿ ಅಂತ ಆಗ್ರಹಿಸಿದ್ದಾರೆ. ದಲಿತ ಸಮುದಾಯ ಯಾವಾಗಲೂ ಕಾಂಗ್ರೆಸ್ ಪರವಾಗಿದೆ, ಅನೇಕ ಸಂದರ್ಭದಲ್ಲಿ ದಲಿತರಿಗೆ ಸಿಎಂ ಸ್ಥಾನ ಕೈ ತಪ್ಪಿದೆ ಅಂತ ಬೇಸರ ವ್ಯಕ್ತಪಡಿಸಿದೆ. ಇನ್ನು ಈ ಅಹಿಂದ ಅನ್ನೋ ಮಂತ್ರ ಪ್ರತಿ ಪಕ್ಷದ ಮೂಲ ಮಂತ್ರ. ಅಹಿಂದ ಪ್ರತಿ ಪಕ್ಷದ ಮೂಲ ಮಂತ್ರ. ಎಲ್ಲ ಪಕ್ಷಗಳು ಕೂಡ ಅಹಿಂದಾದ ಅಥವಾ ಅಹಿಂದವನ್ನ ಜಪಿಸದೆ ರಾಜಕಾರಣ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಸಮುದಾಯ ಈ ಮೂರು ವರ್ಗಗಳು ಸೇರಿ ಅಹಿಂದ. ಈ ಅಹಿಂದ ಎನ್ನುವಂತಹ ಈ ಒಂದು ವಿಭಾಗಕ್ಕೆ ಅಲ್ಪಸಂಖ್ಯಾತ, ಮೈನಾರಿಟಿ, ಹಿಂದುಳಿದ, ಬ್ಯಾಕ್ವರ್ಡ್ ಕಾಸ್ಟ್, ಇನ್ನು ದಲಿತ ಸಮುದಾಯ ಈ ಮೂರು ಸೇರಿ ಒಂದು ಪಕ್ಷವನ್ನು ರೂಪಿಸೋದ್ರಲ್ಲಿ ಯಾವ ಸಂದೇಹಗಳು ಇಲ್ಲ. ಸಿದ್ದರಾಮಯ್ಯ ದಿನಕ್ಕೆ 40 ಬಾರಿ ಅಹಿಂದ ಸಮಾಜವನ್ನ ಅಥವಾ ಅಹಿಂದವನ್ನ ಜಪಿಸ್ತಾರೆ. ಯಡಿಯೂರಪ್ಪನವರು ಆಡಳಿತ ನಡೆಸುವಾಗಲೂ ಕೂಡ ಅಹಿಂದವನ್ನೇ ಜಪಿಸಿದ್ರೆ ಹೊರತಾಗಿ ಪ್ರತ್ಯೇಕ ಸಮುದಾಯವನ್ನು ಜಪಿಸಲಿಲ್ಲ. ಸೊ ಹೀಗೆ ಪ್ರತಿಪಕ್ಷಕ್ಕೂ ಕೂಡ ಅಹಿಂದ ಎನ್ನುವಂತಹದ್ದು ಮೂಲ ಮಂತ್ರ. ಹಾಗಾದ್ರೆ ಈಗೇನಾಯಿತು? ಸಿದ್ದರಾಮಯ್ಯರ ತವರು ಜಿಲ್ಲೆಯಾಗಿರ್ತಕ್ಕಂತಹ ಮೈಸೂರಿನಲ್ಲಿ ಕಾರ್ಯಕ್ರಮವೊಂದರಲ್ಲಿ ಅಲ್ಲಿ ಸೇರಿದ್ದಂತಹ ಅನೇಕಾರು ಅಹಿಂದ ಸಮಾಜದ ಅದರ ಎಲ್ಲ ವರ್ಗಗಳು ಕೂಡ ಮಿಶ್ರಿತವಾಗಿರ್ತವೆ. ಎಲ್ಲರೂ ಕೂಗಿದ್ದು ಸಿದ್ದರಾಮಯ್ಯರ ಪರ ಅಲ್ಲ, ಬದಲಾಗಿ ರಾಜ್ಯದ ಹೋಮ್ ಮಿನಿಸ್ಟರ್ ಪರ. ನೀವೇ ನಮ್ಮ ಮುಂದಿನ ಲೀಡರ್ ಅಂತ ಹೇಳಿ ಅಲ್ಲೊಂದು ಸಮುದಾಯ ಮೌಖಿಕ ಬೇಡಿಕೆಗಳನ್ನು ಇಡುತ್ತೆ. ಸಿದ್ದರಾಮಯ್ಯನವರ ರಿಯಾಕ್ಷನ್ ಹೇಗಿತ್ತು ಅನ್ನೋದು ಇನ್ನೂ ಕೂಡ ನಿಗೂಢ. ಆ ಬಗ್ಗೆ ಎಲ್ಲಿಯೂ ಕೂಡ ವರದಿಗಳಾಗಿಲ್ಲ. ಆದರೆ ತವರು ಜಿಲ್ಲೆಯಲ್ಲಿ ಈ ತರಹದ್ದೊಂದು ಘೋಷಣೆನ ಅನ್ನುವಂತಹ ಆಶ್ಚರ್ಯ ಮೂಡೋದ್ರಲ್ಲಿ ಸಂದೇಹ ಬೇಡ. ಸಿಎಂ ತವರು ಜಿಲ್ಲೆಯಲ್ಲೇ ಪರಮೇಶ್ವರ್ ಪರ ಕೂಗು, ದಲಿತ ಸಿಎಂಗಾಗಿ ಅಭಿಮಾನಿಗಳ ಆಗ್ರಹ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರನ್ನು ಸಿಎಂ ಮಾಡುವಂತೆ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲೇ ಆಗ್ರಹ ಕೇಳಿ ಬಂದಿದೆ. ಮೈಸೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿಗಳು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು, ಇಂತಹದ್ದೊಂದು ಒತ್ತಾಯ ಮಾಡಿದ್ದಾರೆ. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದ ಪರಮ ಅಭಿಮಾನಿಗಳು, ಇನ್ನು ಮೈಸೂರಿಗೆ ನೀವೇ ಲೀಡರ್ ಆಗಬೇಕು ಅನ್ನೋದು ನಿಮ್ಮ ಭ್ರಮೆ, ಅಹಿಂದ ಅಂತ ಹೇಳಿ ಅಧಿಕಾರ ನೀವು ತಗೊಳ್ಳೋದಲ್ಲ, ಬದಲಾಗಿ ನಮಗೂ ಅಧಿಕಾರ ಕೊಡಿ ಅಂತ ಆಗ್ರಹ ವ್ಯಕ್ತವಾಗಿದೆ. ದಲಿತ ಸಮುದಾಯ ಯಾವಾಗಲೂ ಕಾಂಗ್ರೆಸ್ ಪರವಾಗಿದೆ, ಅನೇಕ ಸಂದರ್ಭದಲ್ಲಿ ದಲಿತರಿಗೆ ಸಿಎಂ ಸ್ಥಾನ ಕೈ ತಪ್ಪಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಅನೇಕ ಬಾರಿ ದಲಿತರಿಗೆ ಸಿಎಂ ಸ್ಥಾನ ಕೈ ತಪ್ಪಿದೆ ಅನ್ನುವುದಕ್ಕಿಂತಲೂ ಐತಿಹಾಸಿಕವಾಗಿ ಉಳಿದಿದೆ ಅನ್ನೋದು ಸೂಕ್ತವಾದಂತಹ ಪದ. ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ಸಿನಲ್ಲಿ 5-6 ದಶಕದಿಂದ 50-60 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಆಕ್ಟಿವ್ ಆಗಿರ್ತಕ್ಕಂಥ ಒಬ್ಬ ನಾಯಕ. ಕೇಂದ್ರ ಸಚಿವರಾಗಿದ್ದವರು, ರಾಜ್ಯದ ಮಿನಿಸ್ಟರ್ ಆಗಿದ್ದವರು, ಈಗ ರಾಜ್ಯಸಭಾ ವಿಪಕ್ಷ ನಾಯಕ. ಈ ತರಹದ ಹುದ್ದೆಗಳಲ್ಲಿ ಇರತಕ್ಕಂತಹ ಒಂದು ರಾಷ್ಟ್ರೀಯ ಪಕ್ಷದ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಈ ರಾಜ್ಯವನ್ನ ಅರಸಾಳಿದ್ರು. ಎಸ್.ಎಂ. ಕೃಷ್ಣ ಆಳಿದ್ರು, ದೇವೇಗೌಡರು ಆಳಿದ್ರು, ಬೊಮ್ಮಾಯಿ ಆಳಿದ್ರು, ಯಡಿಯೂರಪ್ಪ ಆಳಿದ್ರು, ಜಗದೀಶ್ ಶೆಟ್ಟರು, ಸದಾನಂದ ಗೌಡರು, ಸಿದ್ದರಾಮಯ್ಯ, ಹೀಗೆ ಒಂದಿಲ್ಲೊಂದು ಪ್ರಬಲ ಸಮುದಾಯಗಳು ರಾಜ್ಯವನ್ನು ಆಳಿದ್ರು ಕೂಡ ದಲಿತ ಸಮುದಾಯದ ಅಗ್ರಗಣ್ಯ ಮತ್ತು ಅಕಾಲದಿಂದಲೂ ಈವರೆಗೂ ಇರತಕ್ಕಂತಹ ನಾಯಕ. ಈವರೆಗೂ ದಲಿತ ಸಮುದಾಯದ ನಾಯಕ ಅನ್ನೋ ಕಾರಣಕ್ಕೋಸ್ಕರ ಸಿಎಂ ಸ್ಥಾನ ತಪ್ಪಿದೆಯಾ? ಅದು ಐತಿಹಾಸಿಕ ಅನ್ಯಾಯ ಆಗೋದಿಲ್ವಾ? ಹಾಗಾಗಿ ನೀವು ಕೂಡ ಸಿಎಂ ಆಗಬೇಕು, ನೀವೇ ನಮ್ಮ ನಾಯಕ ಅಂಥೇಳಿ ಜನ ಸಿದ್ದರಾಮಯ್ಯರ ತವರು ಜಿಲ್ಲೆಯಲ್ಲೇ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.